ಭೀಮಗಡ ಅಭಯಾರಣ್ಯದ ಇಡೀ ಗ್ರಾಮವೇ ನಾಡಿಗೆ ಶಿಫ್ಟ್ ಆಗಿದೆ. ತಳೇವಾಡಿ ಗ್ರಾಮದ 27 ಕುಟುಂಬಗಳನ್ನು ಶಿಫ್ಟ್ ಮಾಡಿದೆ ಸರ್ಕಾರ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ತಳೇವಾಡಿ ಗ್ರಾಮಸ್ಥರು ಈಗ ನಾಡಿಗೆ ಶಿಫ್ಟ್ ಆಗಿದ್ದಾರೆ. ಕಾರಣ ಕಾಡಲ್ಲಿ ಅಥವಾ ಈ ಅಭಯಾರಣ್ಯದಲ್ಲಿ ಇದ್ದಿದ್ರಿಂದ ಅವರಿಗೆ ನಾಡಿನ ಸಂಪರ್ಕ ಸಿಗ್ತಾ ಇರಲಿಲ್ಲ. ಸಾರಿಗೆ ಸಂಪರ್ಕ ಇರ್ಬೋದು, ವಿದ್ಯುತ್ ಇರ್ಬೋದು, ಮೂಲಭೂತ ಸೌಕರ್ಯಗಳು ಸಿಗ್ತಾ ಇರಲಿಲ್ಲ. ಆದ್ರೀಗ ಅವರನ್ನ ನಾಡಿಗೆ ಶಿಫ್ಟ್ ಮಾಡಲಾಗಿದೆ. ಪ್ರತಿ ಕುಟುಂಬದ ಸದಸ್ಯರಿಗೆ ತಲಾ 15 ಲಕ್ಷ ರೂಪಾಯಿ ಪರಿಹಾರ ಸಿಕ್ಕಿದೆ. ಮೊದಲ ಹಂತವಾಗಿ 10 ಲಕ್ಷ ರೂಪಾಯಿ ಚೆಕ್ ವಿತರಣೆ ಮಾಡಲಾಗಿದೆ. ಗ್ರಾಮಸ್ಥರನ್ನ ಸ್ಥಳಾಂತರ ಮಾಡೋದಕ್ಕೆ 5 ಕೋಟಿ ರೂಪಾಯಿ ಅನುದಾನವನ್ನ ಕೊಡಲಾಗಿತ್ತು. ಸತೀಶ್ ಜಾರಕಿಹೊಳಿ ಅವರ ಮನವಿ ಮೇರೆಗೆ ಈ ಅನುದಾನ ಬಿಡುಗಡೆ ಆಗಿರೋದು. ಸದ್ಯ 10 ಲಕ್ಷ ರೂಪಾಯಿ ಚೆಕ್ ಅನ್ನ ಈಗಾಗಲೇ ವಿತರಣೆ ಮಾಡಲಾಗಿದೆ. ಇಡೀ ಗ್ರಾಮಸ್ಥರು ಬಹಳ ಪರದಾಡಬೇಕಾಗಿತ್ತು. ಅದರಲ್ಲೂ ಕೂಡ ಈ ಮಳೆಗಾಲ ಬಂತು ಅಂದರೆ ಯಾವುದೇ ವ್ಯವಸ್ಥೆಗಳು ಇಲ್ಲದೆ ಆಸ್ಪತ್ರೆಗೆ ಹೋಗಬೇಕು ಅಂದರೆ ಪರದಾಡಬೇಕು, ಬಹಳ ದೂರ ಓಡಾಡಬೇಕಿತ್ತು. ಮತ್ತು ಸಾರಿಗೆ ಸಂಪರ್ಕ ಇಲ್ಲ, ವಿದ್ಯುತ್ ಇಲ್ಲ, ಮೂಲಭೂತ ಸೌಕರ್ಯಗಳೇ ಇರಲಿಲ್ಲ. ಹುಲಿ, ಚಿರತೆ ಸೇರಿದಂತೆ ಅಳಿವಿನಂಚಿನಲ್ಲಿ ಇರುವಂಥ ವನ್ಯಜೀವಿ ಇಲ್ಲಿ, ಜೊತೆಗೆ ಸಸ್ಯ ಸಂಪತ್ತು ಕೂಡ ಈ ಭೀಮಗಡ ಅಭಯಾರಣ್ಯದಲ್ಲಿದೆ. ಇನ್ನು ಮಳೆಗಾಲ ಬಂತು ಅಂದರೆ ಕಾಡಂಚಿನ ಗ್ರಾಮಗಳ ಸಂಪರ್ಕ ಪೂರ್ತಿ ಕಟ್ಟಾಗ್ತಾ ಇತ್ತು. ಕಳೆದ ವರ್ಷ ಮಳೆಗಾಲದಲ್ಲಿ ಕೃಷ್ಣಾಪುರದ ಗರ್ಭಿಣಿ ಸಾವನ್ನಪ್ಪಿದ್ರು. ಇದನ್ನೆಲ್ಲ ಕೂಡ ಪರಿಗಣನೆಗೆ ತೆಗೆದುಕೊಂಡು ಗಂಭೀರವಾಗಿ ಚಿಂತನೆ ನಡೆಸಿ ಸದ್ಯ ಈ ಕಾಡಂಚಿನ ಗ್ರಾಮಗಳಲ್ಲಿದ್ದಂಥ ಜನರನ್ನ ಶಿಫ್ಟ್ ಮಾಡಲಾಗಿದೆ. ಇಡೀ ಗ್ರಾಮಸ್ಥರೆಲ್ಲರೂ ಕೂಡ ಈಗ ನಾಡಿನತ್ತ ಮುಖ ಮಾಡಿರೋದು. ನೋಡಿ, ಗ್ರಾಮಸ್ಥರು ಅಂತ ಬಂದಾಗ, ಆ ಗ್ರಾಮ ಅಂತ ಬಂದಾಗ ನಾಡಿನಲ್ಲೇ ಇರಬೇಕು. ಆಗ ಮಾತ್ರ ಸರ್ಕಾರದ ಪ್ರತಿಯೊಂದು ಯೋಜನೆಗಳು ಅವ್ರಿಗೆ ರೀಚ್ ಆಗುತ್ತೆ. ಕಾಡಿನಲ್ಲಿ ಇದ್ರು ಅಂತ ಅಂದರೆ ಒಂದು ಅವರಿಗೆ ಪ್ರಾಣಿಗಳಿಂದ ಭಯ ಇರುತ್ತೆ, ಮತ್ತೊಂದು ಕಡೆ ಪ್ರಾಣಿಗಳಿಗೂ ಕೂಡ ಅವರ ಜಾಗದಲ್ಲಿ ಅವಕ್ಕಿರೋದಕ್ಕಾಗಲ್ಲ. ಜನರು ಬಂದು ತಾವಿರುವಂಥ ಜಾಗಕ್ಕೆ ಬಂದಿದ್ದಾರೆ ಅಂದರೆ ಪ್ರಾಣಿಗಳು ನಾಡಿಗೆ ಹೋಗ್ಬಿಡುತ್ತೆ. ಹಾಗಾಗಿ ಈಗ ಕಾಡಿನಲ್ಲಿ ಇದ್ದಂಥ ಜನರನ್ನ ನಾಡಿಗೆ ತರುವಂಥ ಪ್ರಯತ್ನ ಯಶಸ್ವಿಯಾಗಿದೆ. ಈಗ ಅದರಲ್ಲಿ 3-4 ಹಂತ ಇದೆ. ಅದು ಯಾಕಂದ್ರೆ ಕೆಲವರು ಐಡೆಂಟಿಫೈ ಆಗಿದ್ದಾರೆ, ಕೆಲವರು ಐಡೆಂಟಿಫೈ ಆಗಿಲ್ಲ, ಕೆಲವರು ಮುಂಚೆನೆ ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ಇನ್ನು ನಿರ್ದಿಷ್ಟವಾಗಿ ಇಷ್ಟೇ ಅಂತ ಹೇಳಲಿಕ್ಕಾಗಲ್ಲ. ಇನ್ನೊಂದ್ಸಲ ಮೋಸ್ಟ್ಲಿ ಸರ್ವೆ ಮಾಡಬೇಕಾಗ್ತದೆ. ಯಾಕಂದ್ರೆ ಫಸ್ಟ್ ಈ ರೀತಿ ಆಗೋದು ಫಸ್ಟ್ ಇದು ಈ ಶಿಫ್ಟ್ ಆಗುತ್ತಾ. ಒಟ್ಟು ಟೋಟಲ್ ಭವಿಷ್ಯ ಕರ್ನಾಟಕದಲ್ಲಿ ಇರ್ಬೋದು. ಇದು ನಮ್ಮ ಜಿಲ್ಲೆಯಲ್ಲಿ ಅಂತ ಫಸ್ಟ್ ಮಾಡ್ತಾ ಇದೀವಿ. ಅದಾದ್ಮೇಲೆ ಇನ್ನೂ 14ರಿಂದ 15 ಹಳ್ಳಿ ಇದೆ, ಈ ಮಾದರಿಯಲ್ಲಿ ಇದೆ. ಸೊ ಮಂತ್ರಿಗಳು ಬರಲಿ, ಮತ್ತು ಬೇರೆ ಬೇರೆ ಇನ್ನೂ ಅಹವಾಲು ಕೊಡ್ಲಿಕ್ಕೆ ಜನ ಬಂದಿದ್ದಾರೆ ಬೇರೆ ಬೇರೆ ರೀತಿಯಿಂದ. ಸೊ ಅವ್ರೇನು ಅವ್ರ ಸಮಸ್ಯೆ ಇದೆ, ಸೊ ಅದನ್ನ ಪರಿಹಾರ ಮಾಡ್ಲಿಕ್ಕೆ ಸರ್ಕಾರ ತಳೇವಾಡಿ ನಾನು ಡಿಸೆಂಬರ್ ಅಧಿವೇಶನದಲ್ಲಿ ಬಂದಿದ್ದೆ. ಅಧಿವೇಶನದಲ್ಲಿ ಬಂದಂತ ಸಂದರ್ಭದಲ್ಲಿ ನಾನು ದಾರಿಯಲ್ಲಿ 2 ಮಹಿಳೆಯರು ತಲೆ ಮೇಲೆ ದಿನಸಿ ಹೊತ್ಕೊಂಡು ಬರ್ತಾ ಇದ್ರು. ನಾನು ಕಾರ್ ನಿಲ್ಲಿಸಿ ಅವರಿಗೆ ಕೇಳಿದೆ, ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ. ಅವರು ಬಹಳ ಆತಂಕದಲ್ಲಿದ್ದರು. ಸಾಯಂಕಾಲದ ಸಮಯದಲ್ಲಿ ಒಬ್ಬ ಮಹಿಳೆ ಹೇಳಿದ್ರು, ನನ್ನ ಮನೆಯವರು ಹುಲಿ ದಾಳಿಯಿಂದ ಮೃತಪಟ್ಟಿದ್ದಾರೆ. ಇನ್ನೊಬ್ಬ ಮಹಿಳೆ ಕೇಳಿದರೆ ಕರಡಿ ದಾಳಿಯಿಂದ ಅಂಗವೈಕಲರಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ತಳವಾಡಿ ಅರಣ್ಯವಾಸಿಗಳ ಜೊತೆಯಲ್ಲಿ ನಾನು ಸಂವಾದ ಮಾಡಿದೆ. ಆ ಸಂವಾದದಲ್ಲಿ ಶಾಸಕರಿದ್ದರು, ನಮ್ಮ ಹಿರಿಯ ಅಧಿಕಾರಿಗಳಿದ್ದರು. ಅಂತ ಸಂದರ್ಭದಲ್ಲಿ ಅವರ ಸ್ವಯಂ ಇಚ್ಛೆಯಿಂದ ನಾವೆಲ್ಲ ಇಲ್ಲಿಂದ ಪುನರ್ವಸತಿ ಅಂದರೆ ಅಲ್ಲಿಗೆ ನಾವು ರಿಲೋಕೇಟ್ ಆಗ್ತೀವಿ ಅನ್ನುವಂಥ ಒಂದು ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದ್ರು. ತಳೇವಾಡಿ ನಾನು ಡಿಸೆಂಬರ್ ಅಧಿವೇಶನದಲ್ಲಿ ಬಂದಿದ್ದೆ. ಅಧಿವೇಶನದಲ್ಲಿ ಬಂದಂಥ ಸಂದರ್ಭದಲ್ಲಿ ನಾನು ದಾರಿಯಲ್ಲಿ 2 ಮಹಿಳೆಯರು
ಲ್ಯಾಂಡ್ ಬಗ್ಗೆ